ಬಾಲಕರಿಗೆ ಮಾತೆ ಮಾತಾಡಿ ರಾಕ್ಷಣ 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 ರಾಕ್ಷಣೆಯ ರಾಕ್ಷಣೆಯ ಅಂದರೆ ಬಾಲಕನ ಜನಕನು ಅಂದು ತನ್ನ ಪುತ್ರನಿಗೆ ದೃಷ್ಟಿಯನ್ನು ಮರಣಿಸುವ ಮಾತೆ ಎಂದು ಪ್ರಶ್ನೆಯನ್ನು ಇಟ್ಟ ಸಮಯದಲ್ಲಿ ದೃಷ್ಟಿಯನ್ನು ಮರಣಿಸುವೆ ಎಂದು ಬಾಲಕನ ಜನಕನಿಗೆ ಅಂದೇ ತಿಳಿಸಿದ್ದೇನಲ್ಲವೇ ಆ ಕಾರ್ಯವನ್ನು ಈಗ ಜರುಗಿಸಿ ಈ ಬಾಲಕನ ದೇಹದಲ್ಲಿ ಅಂದರೆ ದೃಷ್ಟಿಯನ್ನು ಮರಣಿಸುವ ಕಾರ್ಯವನ್ನು ಮಾತು ಮಹಾಕಾರ್ಯವಾದ ನಾನು ಈಗ ಜರುಗಿಸಲು ಶುರು ಮಾಡುತ್ತಾ ಇರುವೆ ಈಗ ಮಹಾಕಾಳಿಯಾಗೆ ಶುರು ಮಾಡ್ತಾ ಇದ್ದೀನಿ. ತಿಳಿದುಕೊಳ್ಳಿ, ಈಗಾಗಲೇ ಅಂದರೆ ಹಿಂದೆಯೇ ತಿಳಿಸಿದ್ದಂತ ರೀತಿಯಲ್ಲಿ ಮಾನವನ ಪುತ್ರನಿಗೆ ಅಂದರೆ ನನ್ನೊಂದಿಗೆ ಮಾತನಾಡಿದನಲ್ಲವೇ ಆ ಮಾನವನ ಪುತ್ರನಿಗೆ ಅಂದರೆ ದೃಷ್ಟಿಯನ್ನು ಮರಳಿಸುವೆ ಎಂದು ತಿಳಿಸಿದ್ದನಲ್ಲವೇ ಆ ಕಾರ್ಯವನ್ನು ಈಗ ಶುರು ಮಾಡುತ್ತಾ ಇರುವೆ. ತಿಳಿಯಿತೋ? ತಿಳಿಯಿತೋ? ಅಂದರೆ ಆ ಕಾರ್ಯವನ್ನು ಶುರು ಮಾಡುವ ಮೊದಲು ಆ ಮಾನವನ ಪುತ್ರನಾಗಿರುವ ನಿನ್ನ ನಾಮವನ್ನು ತಿಳಿಸು. ಶರತ್. ತಿಳಿಸಿದನಲ್ಲವೇ ಈ ಬಾಲಕನ ನಾಮವು ಶರತ್ ಎಂದು ತಿಳಿದುಕೊಳ್ಳಿ ಏಕೆಂದರೆ ಎಂದು ಯಾವ ಕಾರ್ಯವನ್ನು ಜರುಗಿಸುವೇನೋ ತಿಳಿದುಕೊಳ್ಳಿ. ಆ ಕಾರ್ಯವನ್ನು ಅಂದರೆ ಇಲ್ಲಿಯ ತನಕ ಆ ರೀತಿಯ ಕಾರ್ಯವನ್ನು ಎಂದು ಸಹ ಜರುಗಿಸಲಿಲ್ಲ. ತಿಳಿಯಿತಲ್ಲವೇ? ಆ ಕಾರ್ಯವೊಂದನ್ನು ಎಂದು ಜರುಗಿಸಲು ತಿಳಿದುಕೊಳ್ಳಿ. ಇಂದು ಆ ಕಾರ್ಯವನ್ನು ಜರುಗಿಸಲು ಅಂದರೆ ಬಾಲಕನು ಸಿದ್ಧನಾಗಿರುವನು, ಮಾತ ಮಹಾಕಾಳಿಯಾದ ನಾನು ಸಹ ಸಿದ್ಧನಾಗಿರುವೆ. ತಿಳಿಯಿತೋ? ತಿಳಿಯಿತೋ? ಅಂದರೆ ಕಾರ್ಯವನ್ನು ಶುರು ಮಾಡುವ ಮೊದಲು ತಿಳಿಸಿಕೊಡಬೇಕಾಗಿತ್ತು. ಆದ ಕಾರಣ ತಿಳಿಸಿಕೊಟ್ಟಿರುವೆ. ತಿಳಿಯಿತಲ್ಲವೇ? ಶುರು ಮಾಡಲೇ ಕಾರ್ಯವನ್ನು ಶುರು ಮಾಡುವೆ. ಬಾಲಕ ತಿಳಿದುಕೋ. ಇಂದು ಅಂದರೆ ಈಗ ಜರುಗಿಸುತ್ತಾ ಇರುವ ಕಾರ್ಯವೇನೆಂದರೆ ನಿನ್ನಲ್ಲಿರುವ ತೊಂದರೆಗಳೆಲ್ಲವನ್ನು ಹೋಗಲಾಡಿಸುವ ಕಾರ್ಯವನ್ನು ಈಗ ಶುರು ಮಾಡುತ್ತಾ ಇರುವೆ. ಆದ ಕಾರಣ ತಿಳಿದುಕೋ ಬಾಲಕ, ಆದ ಕಾರಣ ನಿನ್ನಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸುವ ಸಮಯದಲ್ಲಿ ಅಂದರೆ ಒಂದು ರೀತಿಯಾಗಿ ಅಂದರೆ ನಿಂತಿರುವೆಯಲ್ಲವೇ, ನಿಂತಿರಲು ಸಾಧ್ಯವಾಗದ ರೀತಿಗೆ ತಲುಪಿದರೆ ಕೂಡಲೇ ತಿಳಿಸು. ಆಗ ನಿಂತಿರುವವರು ಅಂದರೆ ಕೂರಲು ಸಿದ್ಧತೆಯಾಗಿ ಬಿಡುವುದು.
ತಿಳಿಯಿತಲ್ಲವೇ? ನೆನಪಿನಲ್ಲಿಡ್ಕೋ, ನೆನಪಿನಲ್ಲಿಟ್ಟುಕೋ. ಏಕೆಂದರೆ ಕಾರ್ಯವನ್ನು ಜರುಗಿಸುವ ಸಮಯದಲ್ಲಿ ಬಾಲಕನು ಬಳಲಬಹುದು. ತಿಳಿದುಕೊಳ್ಳಿ, ಬಾಲಕನು ಬಳಲಬಹುದು. ಆ ಕಾರಣದಿಂದಲೇ ಬಾಲಕನಿಗೆ ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರು. ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರುವೆ, ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರು. ತಿಳಿಯಿತಲ್ಲವೇ? ಶುರು ಮಾಡುತ್ತಾ ಇರುವೆ. ಪರೀಕ್ಷಿಸುವ ಬಾಲಕನನ್ನು. ಪರೀಕ್ಷೆದ್ದು ಜಾರಗಿರುವುದಾ? ಪರೀಕ್ಷೆಯು ಜಾರಗಿರುವುದು ಈಗ ಬಾಲಕನ ದೇಹದಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸಬೇಕಿರುವುದು. ತೊಂದರೆಗಳನ್ನು ತಿಳಿಸಿಯೇ ಹೋಗಲಾಡಿಸಲೇ ಅಥವಾ ತಿಳಿಸದೇ ಹೋಗಲಾಡಿಸಲೇ? ತಿಳಿಸಿ ಹೋಗಲಾಡಿಸಲೇ. ಮೊದಲು ತಿಳಿಸುವೆ, ನಂತರ ಹೋಗಲಾಡಿಸುವೆ. ತಿಳಿಯಿತಲ್ಲವೇ? ತಿಳಿಯಿತಲ್ಲವೇ? ಅಂದರೆ ಬಾಲಕನ ದೇಹದಲ್ಲಿ ಇರುವಂತಹ ತೊಂದರೆಗಳನ್ನು ಮೊದಲು ತಿಳಿಸುವೆ, ನಂತರ ಹೋಗಲಾಡಿಸುವ ಕಾರ್ಯವನ್ನು ಜರುಗಿಸುವೆ. ತಿಳಿಯಿತು? ತಿಳಿಯಿತು? ತಿಳಿಯಿತಲ್ಲವೇ? ಬಾಲಕನ ದೇಹದಲ್ಲಿರುವ ತೊಂದರೆಗಳೇನೆಂದರೆ ಬಾಲಕನಿಗೆ ಅರಿವಿಲ್ಲದೆ, ತಿಳಿದುಕೊಳ್ಳಿ, ಬಾಲಕನಿಗೆ ಅರಿವಿಲ್ಲದೆ ಅಂದರೆ ಯಾವ ತೊಂದರೆಗಳು ಬಾಲಕನ ದೇಹವನ್ನು ಒಕ್ಕಿರುವವೆಂದರೆ ಬಾಲಕನಿಗೆ ಅರಿವಿಲ್ಲದೆ ಒಕ್ಕಿರುವುದು. ಏಕೆಂದರೆ ಅರಿವಿದ್ದರೆ ಒಕ್ಕುವುದಕ್ಕೆ ಬಾಲಕನು ಬಿಡುವುದಿಲ್ಲವೆಂದು ಅರಿವಿಲ್ಲದೆ ಬಾಲಕನ ದೇಹವನ್ನು ತೊಂದರೆಗಳು ಒಕ್ಕಿ ಬಿಟ್ಟಿರುವ ತೊಂದರೆಗಳೇನೆಂದು ತಿಳಿಸಿಕೊಡುವ. ತಿಳಿಸಿದ ನಂತರ ತೊಂದರೆಗಳನ್ನು ಹೋಗಲಾಡಿಸುವ. ತಿಳಿಯಿತಲ್ಲವೇ? ತಿಳಿಯಿತಲ್ಲವೇ? ಬಾಲಕನಿಗೆ ಅರಿವಿಲ್ಲದೆ ತೊಂದರೆಗಳು ಒಕ್ಕಿರುವವೆಂದು ತಿಳಿಸಿಕೊಟ್ಟನಲ್ಲವೇ? ಯಾವ ರೀತಿಯ ತೊಂದರೆಗಳೆಂದರೆ ಯಾವ ರೀತಿಯ ತೊಂದರೆಗಳೆಂದರೆ ಬಾಲಕನ ಜನಕನಿರುವನಲ್ಲವೇ? ಬಾಲಕನ ಜನಕನಿರುವನಲ್ಲವೇ? ಬಾಲಕನ ಜನಕನು ಅಂದರೆ ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ತನಗೆ ಅರಿವಿಲ್ಲದೆ ಬಾಲಕನ ಜನಕನಿಗೆ ಅರಿವಿಲ್ಲದೆ ಬಾಲಕನ ಜನಕನ ದೇಹವನ್ನು ಒಕ್ಕಿದಂತಹ ಹಲವಾರು ದುಷ್ಟ ಶಕ್ತಿಗಳು, ತಿಳಿದುಕೊಳ್ಳಿ, ದುಷ್ಟ ಶಕ್ತಿಗಳು ನಂತರ ಬಾಲಕನ ಜನಕನಿಂದ ಬಾಲಕನ ದೇಹವನ್ನು ಒಕ್ಕುವುದಕ್ಕೆ ಸಾಧ್ಯವಾಗಿ ಬಿಟ್ಟಿತು. ನಂತರ ಬಾಲಕನ ಜನಕನ ದೇಹದಿಂದ ಕೂಡಲೇ ದುಷ್ಟ ಶಕ್ತಿಗಳು ಅಂದರೆ ಬಾಲಕನ ದೇಹವನ್ನು ಒಕ್ಕಲು ತಡ ಮಾಡದೆ ಒಕ್ಕಿ ಬಿಟ್ಟವು. ಯಾವ ರೀತಿಯಾಗಿ ಒಕ್ಕಿತೆಂದ್ರ ತಿಳಿದುಕೊಳ್ಳಿ. ಯಾವ ರೀತಿಯಾಗಿ ಒಕ್ಕಿತೆಂದ್ರ ಬಾಲಕನ ಜನಕನು ಅಂದರೆ ಜನಕನೇ ಅಲ್ಲವೇ? ಜನಕನಾದ್ದರಿಂದ ಬಾಲಕನು ಜನಕನೊಂದಿಗೆ ಒಂದು ರೀತಿಯ ಒಡನಾಟ ಇರುವುದಲ್ಲವೇ? ಒಡನಾಟ ಇರುವ ಕಾರಣ ಜನಕನಿಂದ ಬಾಲಕನಿಗೆ ಕೂಡಲೇ ತೊಂದರೆಗಳೆಲ್ಲವೂ ಬಾಲಕನ ದೇಹವನ್ನು ಒಕ್ಕುವಂತಾಯಿತು. ಒಕ್ಕಿದ ನಂತರ ತಿಳಿದುಕೊಳ್ಳಿ, ಒಕ್ಕಿದ ನಂತರ ಬಾಲಕನ ದೇಹದಲ್ಲಿ ತೊಂದರೆಗಳನ್ನು ನೀಡುವುದಕ್ಕೆ ಶುರು ಮಾಡಿಬಿಟ್ಟವು. ಯಾವ ರೀತಿಯ ತೊಂದರೆಗಳೆಂದರೆ ಅಂದರೆ ಜನಕನಿಗೆ ನೀಡಬೇಕಿದ್ದಂತಹ ತೊಂದರೆಗಳೆಲ್ಲವನ್ನು ಜನಕನಿಗೆ ನೀಡಲಾಗದೆ ತಿಳಿದುಕೊಳ್ಳಿ, ಜನಕನಿಗೆ ನೀಡಲಾಗದೆ ಬಾಲಕನಿಗೆ ನೀಡಲು ಪ್ರಾರಂಭಿಸಿ ಬಿಟ್ಟವು. ಯಾವ ರೀತಿಯಾಗಿ ಪ್ರಾರಂಭಿಸಿ ಬಿಟ್ಟವೆಂದರೆ ಬಾಲಕನು ತನ್ನ ಕಾರ್ಯಗಳನ್ನು ತಾನೇ ಜರುಗಿಸಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ತೊಂದರೆಗಳನ್ನು ನೀಡಲು ಪ್ರಾರಂಭಿಸಿ ನಿತ್ಯವೂ ನೀಡುತ್ತಾ ಇದ್ದವು. ನೀಡುತ್ತಾ ಇದ್ದ ಕಾರಣ ಬಾಲಕನು ತನ್ನ ಕಾರ್ಯಗಳನ್ನು ತಾನೇ ಜರುಗಿಸಿಕೊಳ್ಳಲಾರದ ಸ್ಥಿತಿಗೆ ತಲುಪಿದನು. ಯಾವ ಸ್ಥಿತಿಗೆ ಎಂದರೆ ಬಾಲಕನಿಗೆ ನೀವುಗಳು ನೋಡುತ್ತಾ ಇರುವ ಬಾಲಕನಿಗೆ ಅಂದರೆ ತಿಳಿದುಕೊಳ್ಳಿ, ಬಾಲಕನು ಅಂದರೆ ನೋಡುವುದನ್ನೇ ನಿಲ್ಲಿಸಿ ಬಿಟ್ಟಿರುವವು.
ನಿಲ್ಲಿಸಿ ಬಿಟ್ಟಿರುವವು. ಅಂದರೆ ನಿಲ್ಲಿಸಿರುವುದು ದುಷ್ಟ ಶಕ್ತಿಗಳ ಹೊರತು ಬಾಲಕನ ದೇಹದಲ್ಲಿರುವ ತೊಂದರೆಯಿಂದಲ್ಲ. ತಿಳಿಯಿತು, ತಿಳಿಸಿಕೊಟ್ಟಾಗಿರುವುದಲ್ಲವೇ? ಯಾವ ಕಾರಣದಿಂದ ಬಾಲಕನು ಅಂದರೆ ದೃಷ್ಟಿಹೀನನಾಗಿರುವವನು ಎಂಬುದನ್ನು ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ತಿಳಿಸುವ ಸಮಯದಲ್ಲಿ ಜನಕನ ದೇಹದಿಂದ ಬಾಲಕನಿಗೆ ಒಕ್ಕಿದವು ಎಂದು ತಿಳಿಸಿಕೊಟ್ಟಲ್ಲವೇ? ಜನಕನಿಗೆ ನೀಡಬಹುದಿತ್ತಲ್ಲವೇ? ವಿಚಾರವನ್ನು ಈಗ ತಿಳಿಸುತ್ತಾ ಇರುವೆ, ವಿಚಾರವನ್ನು ಈಗ ತಿಳಿಸುತ್ತಾ ಇರುವೆ, ವಿಚಾರವನ್ನು ಈಗ ತಿಳಿಸುತ್ತಾ ಇರುವ ಜನಕನಿಗೆ ನೀಡದೆ ಬಾಲಕನಿಗೆ ಅಂದ್ರೆ ಪುತ್ರನಿಗೆ ನೀಡಲು ಏತಕ್ಕಾಗಿ ಪ್ರಾರಂಭಿಸುವುದೆಂದರೆ ತಿಳಿದುಕೊಳ್ಳಿ ಅಂದರೆ ಜನಕನು ಅಂದರೆ ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ಜನಕನಿಗೆ ಅರ್ಥವಾಗದ ಕೆಲವೊಂದು ದುಷ್ಟ ಶಕ್ತಿಗಳಿದ್ದವು. ಕೆಲವೊಂದು ದುಷ್ಟ ಶಕ್ತಿಗಳಿದ್ದ ಕಾರಣ ಕೆಲವೊಂದು ದುಷ್ಟ ಶಕ್ತಿಗಳು ಅಂದ್ರೆ ಜನಕನಿಗೆ ಮೊದಲು ತೊಂದರೆಯನ್ನು ನೀಡಬೇಕೆಂದ ಜನಕನ ದೇಹವನ್ನು ಒಕ್ಕಿದ್ದು. ನಂತರ ಏನು ಜರುಗಿತೆಂದ್ರೆ ಜನಕನಿಗೆ ನೀಡಿದರೆ ತಿಳಿದುಕೊಳ್ಳಿ, ಜನಕನಿಗೆ ನೀಡಿದನು ಜನಕನು ಮಾತ್ರವೇ ತೊಂದರೆಗಳನ್ನು ಅನುಭವಿಸುವನು ಅಲ್ಲವೇ? ಪುತ್ರನಿಗೆ ನೀಡಿದರೆ ಪುತ್ರನು ಜನಕನು ಅಂದರೆ ಕುಟುಂಬದ ಮಂದಿ ಎಲ್ಲರೂ ಅನುಭವಿಸುವಂತಾಗುವುದಲ್ಲವೇ? ಆ ಕಾರಣದಿಂದ ಜನಕನಿಗೆ ನೀಡದೆ ಪುತ್ರನಿಗೆ ನೀಡಲು ಶುರು ಮಾಡಿದವು. ಏತಕ್ಕಾಗಿ ಅಂದ್ರೆ ಜನಕನಿಗೆ ನೀಡಿದ ಜನಕನೊಬ್ಬನೇ ಅನುಭವಿಸುವನು, ಪುತ್ರನಿಗೆ ನೀಡಿದ ಕುಟುಂಬವೆಲ್ಲವೂ ಅನುಭವಿಸಿದಂತೆ ಅಲ್ಲವೇ? ಆ ಕಾರಣದಿಂದಲೇ ಪುತ್ರನಿಗೆ ಅಂದರೆ ಈ ಬಾಲಕನಿಗೆ ತೊಂದರೆಗಳನ್ನು ನೀಡಲು ಶುರು ಮಾಡಿಬಿಟ್ಟವು. ತಿಳಿತಲ್ಲವೇ? ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ಕಾರಣವನ್ನು ಸಹ ತಿಳಿಸಿಕೊಟ್ಟಿರುವೆ. ತಿಳಿಯಿತು. ಆದ ಕಾರಣ ಈಗ ಅಂದರೆ ಕಾರಣವನ್ನು ತಿಳಿಸಿಕೊಟ್ಟಾಗಿರುವುದು. ಆದ ಕಾರಣ ಈಗ ಅಂದರೆ ಈ ಬಾಲಕನ ದೇಹವನ್ನು ಒಕ್ಕಿರುವ ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸುವ ಕಾರ್ಯವನ್ನು ಈಗ ಜರುಗಿಸುವೆ. ಈಗಲೇ ಜರುಗಿಸುವೆ. ತಿಳಿಯಿತು? ಜರುಗಿಸಲೇ ಬಾಲಕ ಭಯ ಪಡೆದ ನಿಲ್ಲು ಬಾಲಕ. ತಿಳಿಯಿತು? ಬಾಲಕನು ಮುಗಳ್ನಗುತ್ತಾ ಇರೋಣ ಮಾತೆ ಯಾವ ರೀತಿಯಾಗಿ ಜರುಗಿಸುವರು ತಿಳಿಯುತ್ತಾ ಇಲ್ಲವಲ್ಲವೇ? ಇಲ್ಲಿಯ ತನಕ ನುಡಿಯನ್ನೇ ಆಲಿಸುತ್ತಾ ಇರೋನಲ್ಲವೇ ಎಂದು ಮುಗಳ್ನಗುತ್ತಾ ಇರೋಣ ಬಾಲಕ. ಚಿಂತೆಯನ್ನು ಮಾಡದಿರು ಬಾಲಕ, ಕಾರ್ಯವನ್ನು ನಾನೇ ಅಲ್ಲವೇ ಜರುಗಿಸುವುದು? ನಾನೇ ಜರುಗಿಸುವ ಬಾಲಕ. ತಿಳಿಯಿತು? ಜರುಗಿಸಲು ಶುರು ಮಾಡುತ್ತಾ ಇರುವೆ. ಬಾಲಕನ ದೇಹದಲ್ಲಿರುವ ದುಷ್ಟ ಶಕ್ತಿಗಳೇ ಅಂದರೆ ಬಾಲಕನ ದೇಹದಲ್ಲಿರುವ ದುಷ್ಟ ಶಕ್ತಿಗಳೇ ನಿಮಗೆ ಮಾತೆ ಮಹಾಕಾಳಿಯಾದ ನಾನು ಸೂಚಿಸುತ್ತಾ ಇರುವುದೇನೆಂದರೆ ಬಾಲಕನ ದೇಹದಲ್ಲಿರುವ ದುಷ್ಟ ಶಕ್ತಿಗಳೆಲ್ಲವೂ ಒಮ್ಮೆಲೆ ಬಾಲಕನ ದೇಹವನ್ನು ತೊರೆದು ಬಾಲಕನ
ಬಾಲಕನ ಅಂದರೆ ಬಾಲಕನಿರುವನಲ್ಲವೇ ಬಾಲಕನ ದೇಹದಿಂದ ಎಲ್ಲಿಗೆ ಬರುವಂತೆ ಸೂಚಿಸುತ್ತಾ ಇರುವೆ 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 ಬಾಲಕನ ದೇಹವನ್ನು ತೊರೆದಿರುವ ದುಷ್ಟ ಶಕ್ತಿಗಳು ಅಂದರೆ ಬಾಲಕನ ಮುಂದೆಯೇ ಇರುವವು. ಏತಕ್ಕಾಗಿ ಮುಂದೆಯೇ ಇರಿಸಿರುವೆ ಎಂದರೆ ತಿಳಿದುಕೊಳ್ಳಿ ತಿಳಿದುಕೊಳ್ಳಿ ಏತಕ್ಕಾಗಿ ಮುಂದೆಯೇ ಇರಿಸಿರುವೆಂದು ನನ್ನ ಹಸ್ತಕ್ಕೆ ತರಿಸಬಹುದಿತ್ತು, ಆದರೂ ಇಲ್ಲಿಯೇ ಇರಿಸಿರುವೆ. ಕಾರಣವಿರುವುದು ಹಸ್ತಕ್ಕೆ ದುಷ್ಟ ಶಕ್ತಿಗಳನ್ನು ಅಂದರೆ ಇಲ್ಲಿರುವ ದುಷ್ಟ ಶಕ್ತಿಗಳನ್ನು ಹಸ್ತಕ್ಕೆ ತರಿಸಬಾರದಿತ್ತು. ಆ ಕಾರಣದಿಂದಲೇ ಇಲ್ಲೇ ಇರಿಸಿರುವೆ ಇಲ್ಲೇ ಇರಿಸಿರುವೆ ಇಲ್ಲೇ ಇರಿಸಿರುವೆ ಇಲ್ಲೇ ಇರಿಸುವ ದುಷ್ಟ ಶಕ್ತಿಗಳನ್ನು ಈಗ ದುಷ್ಟ ಶಕ್ತಿಗಳನ್ನು ಕೂಡಲೇ ನಾಶಪಡಿಸಬೇಕಾಗಿರುವುದು. ಇಲ್ಲದಿದ್ದರೆ ಇಲ್ಲಿರುವ ದುಷ್ಟ ಶಕ್ತಿಗಳು ಮತ್ತೊಂದು ದೇಹವನ್ನು ಒಕ್ಕಿ ಬಿಡುವವು. ಆದರೆ ಮಹಾಕಾಳಿಯಾದ ನಾನು ಇಲ್ಲಿರುವ ಸಮಯದಲ್ಲಿ ಮತ್ತೊಂದು ದೇಹವನ್ನು ಒಕ್ಕುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ದುಷ್ಟ ಶಕ್ತಿಗಳನ್ನು ಇರಿಸಿರುವೆ. ತಿಳಿಯಿತು ತಿಳಿಯಿತು. ಆದ ಕಾರಣ ಎಲ್ಲಿರುವ ದುಷ್ಟ ಶಕ್ತಿಗಳನ್ನು ಒಮ್ಮೆಲೆ ನಾಶಪಡಿಸಿ ಬಿಡುವೆ ಒಮ್ಮೆಲೆ ನಾಶಪಡಿಸಿ ಬಿಡುವೆ ಒಮ್ಮೆಲೆ ನಾಶಪಡಿಸಿ ಬಿಡುವೆ. ಆದ ಕಾರಣ ನೀವುಗಳಲ್ಲಿ ಯಾರಾದರೂ ಒಬ್ಬರು ಅಗ್ನಿಯನ್ನು ಕೂಡಲೇ ಸಿದ್ಧಪಡಿಸಿ ಅಗ್ನಿಯನ್ನು ಕೂಡಲೇ ಸಿದ್ಧಪಡಿಸಿ ದುಷ್ಟ ಶಕ್ತಿಗಳೇ, ನೋಡಿದ್ದೀರಾ ಮಹಾಕಾಳಿ ಯಾವ ರೀತಿಯಾಗಿ ಜರುಗಿಸುತ್ತಾ ಇರುವವರಿಂದ ಕೂಡಲೇ ತರ ಮಾಡಕೂಡದು. ಸಿದ್ಧವಾಯಿತು. ಅಲ್ಲಿಯೇ ಇರಿಸು ಬಾಲಕ, ಅಲ್ಲಿಯೇ ಇರಿಸಿ ದೂರ ಸರೆ ಬಾಲಕ, ದೂರ ಸರೆ ಬಾಲಕ. ಅಗ್ನಿಯು ಸಿದ್ಧವಾಗಿರು. ಎಲ್ಲಿರುವಂತಹ ದುಷ್ಟ ಶಕ್ತಿಗಳೇ, ಅಗ್ನಿಯು ಅಂದರೆ ನೀವುಗಳು ನೋಡುತ್ತಾ ಇರುವಿರಲ್ಲವೇ ದುಷ್ಟ ಶಕ್ತಿಗಳೇ, ನೀವುಗಳು ಇಲ್ಲಿರುವಿರಿ, ಅಗ್ನಿಯು ಅಲ್ಲಿ ಇರುವುದಲ್ಲವೇ ನೀವುಗಳು ಇರುವಂತಹ ಅಂದರೆ ಈ ಸ್ಥಳದಿಂದ ನಿಮಗಾಗಿ ಸಿದ್ಧವಾಗಿರುವ ಅಗ್ನಿಯಲ್ಲಿ ಆಹುತಿಯಾಗಬೇಕೆಂದು ಸೋಚಿಸುತ್ತಾ ಇರು. ಕೂಡಲೇ ತಾಡ ಮಾಡಕೂಡದು. ನಿಮಗಾಗಿ ಅಗ್ನಿ ಸಿದ್ಧಗೊಂಡಿರುವುದು. ದುಷ್ಟ ಶಕ್ತಿಗಳೆಲ್ಲವೂ ಅಗ್ನಿಗೆ ಆಹುತಿಯಾಗಿವೆ.
ತಿಳಿಯಿತು ತಿಳಿಯಿತು. ದುಷ್ಟ ಶಕ್ತಿಗಳೆಲ್ಲವೂ ಅಗ್ನಿಗೆ ಆಹುತಿ ಆಗಿರುವುದು ತಿಳಿಯಿತಲ್ಲವೇ? ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸಿ ಆಗಿರುವುದು ಆಯಿತು. ದುಷ್ಟ ಶಕ್ತಿಗಳೆಲ್ಲವೂ ಅಗ್ನಿಗೆ ಆಹುತಿ ಆಗಿರುವ ಕಾರಣ ಈ ಬಾಲಕನ ದೇಹದಲ್ಲಿದ್ದಂತಹ ದುಷ್ಟ ಶಕ್ತಿಗಳೆಲ್ಲವೂ ಅಂದರೆ ಬಾಲಕನ ದೇಹದಿಂದ ಅಗ್ನಿಗೆ ಆಹುತಿಯಾಗಿ ಬಿಟ್ಟವು ತಿಳಿಯಿತಲ್ಲವೇ? ಅಗ್ನಿಗೆ ಆಹುತಿಯಾಗಿ ಬಿಟ್ಟಿರುವ ಕಾರಣ ಈಗ ಈ ಬಾಲಕನ ದೇಹದಲ್ಲಿ ಯಾವ ದುಷ್ಟ ಶಕ್ತಿಗಳು ಇಲ್ಲ ತಿಳಿಯಿತಲ್ಲವೇ? ದುಷ್ಟ ಶಕ್ತಿಗಳು ಇಲ್ಲದ ಕಾರಣ ಈಗ ಈ ಬಾಲಕನ ದೇಹವನ್ನು ಮತ್ತೊಮ್ಮೆ ಪರೀಕ್ಷಿಸುವೆ. ಏಕೆಂದರೆ ಬಾಲಕನಿಗೆ ದೃಷ್ಟಿಯನ್ನು ಮರಳಿಸಬೇಕಾಗಿರುವುದು. ಆ ಕಾರಣದಿಂದ ಮತ್ತೊಮ್ಮೆ ಪರೀಕ್ಷಿಸುವೆ. ಮತ್ತೊಮ್ಮೆ ಪರೀಕ್ಷಿಸಿದ ನಂತರ ದುಷ್ಟ ಶಕ್ತಿಗಳನ್ನು ಹೊರತುಪಡಿಸಿ ಮತ್ತಾವುದಾದರೂ ಅನ್ಯ ಶಕ್ತಿ ಯಾವುದಾದರೂ ದೇಹದಲ್ಲಿ ಇದ್ದರೆ ಆ ಅನ್ಯ ಶಕ್ತಿಯನ್ನು ಸಹ ಕೂಡಲೇ ನಾಶಪಡಿಸಿ ಬಿಡಬೇಕಾಗಿರುವುದು. ಆ ಕಾರ್ಯವನ್ನು ಈಗ ಜರುಗಿಸುವ. ಅನ್ಯ ಶಕ್ತಿಗಳ್ಯಾವು ಸಹ ದೇಹದಲ್ಲಿಲ್ಲ. ಆದ ಕಾರಣ ಬಾಲಕನ ದೇಹದಲ್ಲಿ ಇದ್ದಂತಹ ತೊಂದರೆಗಳನ್ನು ನೀಡುವ ಶಕ್ತಿಗಳೆಲ್ಲ ಒಮ್ಮೆಲೆ ದೂರವಾಗಿ ಬಿಟ್ಟಿರುವವು. ಆದ ಕಾರಣ ಬಾಲಕನ ದೇಹವು ತೊಂದರೆಗಳಿಲ್ಲದ ದೇಹವಾಗಿರುವುದು. ಆದ ಕಾರಣ ಕೂಡಲೇ ಬಾಲಕನಿಗೆ ರಕ್ಷಣೆಯನ್ನು ನೀಡಿವೆ. ಆದ ಕಾರಣ ಬಾಲಕ ನಿನಗಾಗಿ ಮಾತ ಮಹಾಕಾಳಿಯ ರಕ್ಷಣೆಯನ್ನು ನೀಡಲೇ ತಿಳಿಸ ಬಾಲಕ ಆಗಬಹುದು. ಬಾಲಕನ ಜನಕನಾಗಿರುವ ನಿಮ್ಮನ್ನು ಸಹ ಅಂದರೆ ನಿಮ್ಮ ಪುತ್ರನಿಗೆ ಮಾತ ಮಹಾಕಾಳಿಯ ರಕ್ಷಣೆಯನ್ನು ನೀಡಲೇ ಆಗಲೇ ನಿಲ್ಲು ಬಾಲಕ, ತೊಂದರೆ ಇಲ್ಲ, ನಿಲ್ಲು ಬಾಲಕ. ಬಾಲಕನ ದೇಹದಲ್ಲಿ ಯಾವುದಾದರೂ ಅನ್ಯರು ಅಥವಾ ಮತ್ತೊಂದು ಒಂದು ರೀತಿಯ ದೇವರುಗಳ ಯಾವುದಾದರೂ ಏನಾದರೂ ಇದ್ದರೆ ಬಾಲಕನ ದೇಹದಿಂದ ಕೂಡಲೇ ಎಲ್ಲವನ್ನು ತೆಗೆಯಬೇಕೆಂದು ಬಾಲಕನ ಜನಕನಿಗೆ ತಿಳಿಸುತ್ತಾ ಇರುವೆ. ಬಾಲಕನ ಜನಕನೇ ತಿಳಿದುಕೋ, ಬಾಲಕನ ದೇಹದಲ್ಲಿ ಯಾವುದಾದರೂ ಅನ್ಯರು ನೀಡಿರುವ ಯಾವುದಾದರೂ ಒಂದು ರೀತಿಗೆ ಮಾನವರು ಧರಿಸುವರಲ್ಲವೇ, ಮುಷ್ಟಿಗೆ ಧರಿಸುವರಲ್ಲವೇ, ಕೊರಳಿಗೆ ಧರಿಸುವರಲ್ಲವೇ, ಆ ರೀತಿಯಾಗಿ ಯಾವುದಾದರೂ ಇರುವುದು ಇಲ್ಲವಲ್ಲವೇ? ಏಕಕ್ಕಾಗಿ ಒಮ್ಮೆ ಪರೀಕ್ಷಿಸಿ ನೋಡಿ. ಏಕೆಂದರೆ ಆ ರೀತಿಯಾಗಿ ಇದ್ದಾಗ ಏನು ಜರುಗಿ ಬಿಡುವುದೆಂದರೆ ರಕ್ಷಣೆ ಅಪೂರ್ಣವಾಗಿ ಬಿಡುವುದು ತಿಳಿಯಿತು. ಕ್ಯಾಮ್ರಾ ಮೈಕ್ ಬಿಟ್ರೆ ಏನು ಹಾಕಿಲ್ಲ, ಏನೂ ಇಲ್ಲ. ಚೆಕ್ ಮಾಡ್ತೀನಿ. ಪರೀಕ್ಷಿಸು. ಏಕೆಂದರೆ ಒಮ್ಮೆ ರಕ್ಷಣೆಯನ್ನು ನೀಡಿದ ನಂತರ ಪುನಃ ನೀಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದಲೇ ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾರೆ. ಏಕೆಂದ್ರೆ ಧರಿಸಿ ರಕ್ಷಣೆಯನ್ನು ನೀಡಿದ ನಂತರ ಆಗ ರಕ್ಷಣೆ ಸಾಧ್ಯವಾಗಲಿಲ್ಲವೆಂದು ಕೊರಗಕೂಡದೆಂಬುದಕ್ಕೆ ತಿಳಿಸುತ್ತಾ ಇರು. ತಿಳಿಯಿತು ಜನಕನೇ ಇಲ್ಲವಲ್ಲವೇ? ಬಾಲಕ ನಿಲ್ಲು, ತೊಂದರೆ ಇಲ್ಲ, ನಿಲ್ಲು ಬಾಲಕ. ಮಾತೆ ಮಹಾಕಾಳಿಯ ರಕ್ಷಣೆ ನೀಡಲು ಈಗ ಅಂದರೆ ನಿನಗಾಗಿ ನಿನ್ನ ದೇಹಕ್ಕಾಗಿ ಮಾತೆ ಮಹಾಕಾಳಿಯಾದ ನನ್ನ ರಕ್ಷಣೆಯನ್ನು ನೀಡಲು ಅಂದರೆ ದೇಹಕ್ಕೆ ರಕ್ಷಣೆಯನ್ನು ನೀಡಲು ಶುರು ಮಾಡಲೇ ಬಾಲಕ, ಶುರು ಮಾಡಲಿ. ಬಾಲಕರಿಗೆ ಮಾತೆ ಮಹಾಕಾಳಿಯ ರಕ್ಷಣೆ
ಬಾಲಕ ಮಾತೆ ಮಹಾಕಾಳಿಯ ರಕ್ಷಣೆಯು ದ್ವಾರಕಿತ ಬಾಲಕ ಆದ ಕಾರಣ ಬಾಲಕನ ದೇಹವನ್ನು ಯಾವ ರೀತಿಯ ಅನ್ಯ ಶಕ್ತಿಗಳು, ದುಷ್ಟ ಶಕ್ತಿಗಳೇ ಅಲ್ಲ, ಅನ್ಯ ಶಕ್ತಿಗಳು ಯಾವೂ ಸಹ ಬಾಲಕನ ದೇಹವನ್ನು ಎಂದು ಸಹ ಒಕ್ಕಲು ಸಾಧ್ಯವಿಲ್ಲ. ಎಲ್ಲಿಯ ತನಕ ಬಂದರೆ ಬಾಲಕನು ಕಾಲವಾಗುವ ತನಕ ಯಾವ ರೀತಿಯ ಶಕ್ತಿಗಳು ಸಹ ಬಾಲಕನ ದೇಹವನ್ನು ಒಕ್ಕಲು ಸಾಧ್ಯವಾಗದ ರಕ್ಷಣೆಯನ್ನು ನೀಡಿ ಆಗಿರುವುದು. ಆದ ಕಾರಣ ಬಾಲಕನ ದೇಹವು ಈಗ ಮಾತೆ ಮಹಾಕಾಳಿಯ ರಕ್ಷಣೆಯನ್ನು ಪಡೆದಿರೋ ದೇಹವಾಗಿರುವುದು ತಿಳಿಯಿತು. ಆದ ಕಾರಣ ಈಗ ಅಂದರೆ ರಕ್ಷಣೆಯನ್ನು ನೀಡಿ ಆಯ್ತಲ್ಲವೇ, ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಬೇಕಾಗಿರುವುದು. ಆ ಕಾರ್ಯವನ್ನು ಈಗ ಜರುಗಿಸುವೆ. ತಿಳಿಯಿತು. ಬಾಲಕನ ಜನಕನಿಗೆ ಅಂದರೆ ಬಾಲಕನ ಜನಕನೊಂದಿಗೆ ಅಂದರೆ ಒಂದು ರೀತಿಯಾಗಿ ನನ್ನನ್ನು ಪ್ರಶ್ನಿಸುವ ಸಮಯದಲ್ಲಿ ಬಾಲಕನ ಜನಕನು ತನ್ನ ಪುತ್ರನಿಗೆ ದೃಷ್ಟಿಯನ್ನು ಮರಳಿಸುವ ಮಾತೇ ಎಂದು ಪ್ರಶ್ನೆಯನ್ನು ಇಟ್ಟ ಸಮಯದಲ್ಲಿ ದೃಷ್ಟಿಯನ್ನು ಮರಳಿಸುವೆ ಎಂದು ಬಾಲಕನ ಜನಕನಿಗೆ ಅಂದೇ ತಿಳಿಸಿದ್ದೇನಲ್ಲವೇ. ಆ ಕಾರ್ಯವನ್ನು ಈಗ ಜರುಗಿಸುವೆ. ಈಗಲೇ ಜರುಗಿಸುವೆ. ತಿಳಿಯಿತು. ಬಾಲಕನೇ ನಿಶ್ಚಿಂತೆಯಿಂದ ಇರು ಬಾಲಕ. ಏಕೆಂದರೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಮಾತೆ ಮಹಾಕಾಳಿಯಾದ ನಾನು ಈಗಲೇ ಜರುಗಿಸುವೆ. ತಿಳಿಯಿತು. ಆ ಕಾರ್ಯಕ್ಕಾಗಿ ಬಾಲಕನನ್ನು ಕುಳ್ಳಿರಿಸಿ. ಏಕೆಂದರೆ ಆ ಕಾರ್ಯವನ್ನು ಜರುಗಿಸುವ ಸಮಯದಲ್ಲಿ ಅಂದರೆ ಬಾಲಕನು ಬಳಲಿ ಬಿಡಬಹುದು. ಆ ಕಾರಣದಿಂದಲೇ ಕುಳ್ಳಿರಿಸಿ. ಬಾಲಕ ನಿಶ್ಚಿಂತೆಯಿಂದ ಕುಳಿತುಕೋ ಬಾಲಕ. ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಈಗ ಜರುಗಿಸುವ ಬಾಲಕ. ಆ ಕಾರ್ಯವನ್ನು ಜರುಗಿಸುವುದಕ್ಕಾಗಿ ಬಾಲಕನನ್ನು ತಾಗುವೆ. ಬಾಲಕನ ಜನಕನೇ ತಾಗಲೇ. ಬಾಲಕನೇ ನಿನ್ನನ್ನು ತಾಗಲೇ. ಏಕೆಂದ್ರೆ ಬಾಲಕನ ದೇಹವು ನನ್ನ ರಕ್ಷಣೆಯನ್ನು ಪಡೆದಿರುವ ಕಾರಣ ಬಾಲಕನ ದೇಹವನ್ನು ಈಗ ನಾನು ತಾಗಬಹುದು. ಕಾರಣ ಬಾಲಕನಿಗೆ ನನ್ನ ರಕ್ಷಣೆ ಇರುವ ಕಾರಣ ಬಾಲಕನ ದೇಹವನ್ನು ಈಗ ನಾನು ತಾಗಬಹುದು. ತಿಳಿಯಿತು. ಜರುಗಿಸಲೇ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸುವೆ. ಈ ಬಾಲಕನ ದೇಹದಲ್ಲಿ ಅಂದರೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಮಾತೆ ಮಹಾಕಾಳಿಯಾದ ನಾನು ಈಗ ಜರುಗಿಸಲು ಶುರು ಮಾಡುತ್ತಾ ಇರುವೆ. ಆದ ಕಾರಣ ಅಂದರೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಶುರು ಮಾಡುವ ಕಾರಣ ಬಾಲಕನು ಅಂದರೆ ಕೂಡಲೇ ಅರೆತು ತನ್ನ ಅಂದರೆ ಕಣ್ಣುಗಳನ್ನೇ ಮುಚ್ಚಿಕೊಂಡಿರುವನು. ಜಾಣ ಬಾಲಕನ ಏಕೆಂದ್ರೆ ಮಾತೆ ಮಹಾಕಾಳಿ ಜರುಗಿಸುವ ಕಾರ್ಯವನ್ನು ನೋಡಬಾರದು. ಏಕೆಂದ್ರೆ ಕಾರ್ಯವನ್ನು ನನಗೆ ತಾನೇ ಜರುಗಿಸುತ್ತಾ ಇರೋದು. ಅಂದರೆ ಜರುಗಿಸಿದ ನಂತರ ನೋಡಬಹುದೆಂದು ಬಾಲಕನಿಗೆ ತಿಳಿದಿರುವ ಕಾರಣ ಕೂಡಲೇ ಕಣ್ಣುಗಳನ್ನು ಮುಚ್ಚಿಕೊಂಡಿರುವನ. ತಿಳಿಯಿತು. ಬಾಲಕ ಹಾಗೆಯೇ ಇರು ಬಾಲಕ, ಹಾಗೆಯೇ ಇರು. ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಶುರು ಮಾಡುತ್ತಾ ಇರುವೆ.
ಬಾಲಕನಿಗೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿ ಆಗಿರುವುದು. ಆದ ಕಾರಣ ತಿಳಿದುಕೊಳ್ಳಿ, ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿ ಆಗಿರುವುದು. ಆದ ಕಾರಣ ಬಾಲಕನು ಅಂದರೆ ಕೂಡಲೇ ತನ್ನ ಕಣ್ಣುಗಳನ್ನು ತೆರೆಯಕೂಡದು. ಬಾಲಕನೇ ಕಣ್ಣುಗಳನ್ನು ತೆರೆಯಕೂಡದು. ಹಾಗೆಯೇ ಇರು ಬಾಲಕ, ಹಾಗೆಯೇ ಇರು ಬಾಲಕ, ಹಾಗೆಯೇ ಇರು ಬಾಲಕ. ತಿಳಿಯಿತು? ಏಕೆಂದರೆ ಕಾರ್ಯವನ್ನು ಜರುಗಿಸಿರುವ ಕಾರಣ ಅಂದರೆ 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 ಮಾತೆ ಮಹಾಕಾಳಿ ಕಾರ್ಯವನ್ನು ಜರುಗಿಸಿರುವರಲ್ಲವೇ, ಆ ಕಾರ್ಯವು ಅಂದರೆ ಕೊಂಚ ಸಮಯವನ್ನು ತೆಗೆದುಕೊಂಡು ಆ ಕಾರ್ಯವು ಕೂಡಲೇ 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 ಪೂರ್ಣಗೊಳ್ಳಿ ಬಿಡುವುದು.